ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತರಗತಿ 30ಕ್ಕೆ ಸ್ವಾಗತ. ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಸಾಧ್ಯ ಆಗುವಂತಹವರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕಷ್ಟ ಆಗುತ್ತೆ ಅನ್ನುವಂಥವ್ರು ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಹಾಗೂ ನಿಮ್ಮ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ನಿಮ್ಮ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ. ಮುಖ್ಯವಾಗಿ ಹಣೆಯ ಭಾಗದ ಸ್ನಾಯುಗಳನ್ನು ಒತ್ತಡವನ್ನು ಹೊರಹಾಕಿ ಕಣ್ಣಿನ ಹುಬ್ಬುಗಳನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿಕೊಳ್ಳಿ. ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈಗ ನಿಧಾನವಾಗಿ 2 ಕಾಲುಗಳನ್ನು ಮುಂದಕ್ಕೆ ಚಾಚಿ
ಹಾಗೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಕಳೆದ ತರಗತಿಯಲ್ಲಿ ನಾವು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ಚಂದ್ರಾನುಲೋಮ ಪ್ರಾಣಾಯಾಮ ಸೂರ್ಯಾನುಲೋಮ ಪ್ರಾಣಾಯಾಮ ಈ ಅಭ್ಯಾಸವನ್ನು ಮಾಡಿದ್ವಿ. ಇವತ್ತು ಅದಕ್ಕಿಂತ ಸ್ವಲ್ಪ ಮುಂದುವರಿದ ಅಭ್ಯಾಸವನ್ನು ಮಾಡೋಣ. ಇದರ ಹೆಸರು ಬಂದು ಚಂದ್ರಭೇದನ ಪ್ರಾಣಾಯಾಮ ಮತ್ತು ಸೂರ್ಯಭೇದನ ಪ್ರಾಣಾಯಾಮ ಅಂತ. ನಾವು ಮೊದಲಿಗೆ ಮಾಡಿರುವಂತಹ ಅಭ್ಯಾಸದಲ್ಲಿ ಕೇವಲ ಎಡಹೊಳ್ಳೆಯಿಂದ ಉಸಿರು ತೊಗೊಂಡು ಎಡಹೊಳ್ಳೆಯಿಂದ ಬಿಡುವಂತಹ ಅಭ್ಯಾಸವನ್ನು ಮಾಡ್ತಾ ಇದ್ವಿ ಮತ್ತು ಬಲಹೊಳ್ಳೆಯಿಂದ ಉಸಿರು ತೊಗೊಂಡು ಬಲಹೊಳ್ಳೆಯಲ್ಲಿ ಬಿಡುವಂತಹ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಇವತ್ತು ಮಾಡುವಂತಹ ಚಂದ್ರಭೇದನ ಮತ್ತು ಸೂರ್ಯಭೇದನ ಪ್ರಾಣಾಯಾಮದಲ್ಲಿ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ತೀವಿ, ಬಲಹೊಳ್ಳೆಯಿಂದ ಉಸಿರನ್ನು ಹೊರ ಹಾಕ್ತೀವಿ. ಇದನ್ನು ಬಂದು ಚಂದ್ರಭೇದನ ಪ್ರಾಣಾಯಾಮ ಅಂತ ಹೇಳಿ. ಚಂದ್ರಭೇದನದಲ್ಲಿ ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆ ಬಿಡ್ತೀವಿ ಮತ್ತು ಇದೇ ಪ್ರಕ್ರಿಯೆ ಹಾಗೆ ನಡೀತಾ ಇರುತ್ತೆ. ಎರಡನೇ ಸುತ್ತಲ್ಲಿ ಉಸಿರಾಟ ಮಾಡಬೇಕಂದ್ರೂ ಎಡಗಡೆಯಿಂದ ಉಸಿರು ತಗೊಳ್ತೀವಿ, ಬಲಗಡೆಯಿಂದ ಬಿಡ್ತೀವಿ. ಅಂದರೆ ಚಂದ್ರಭೇದನ ಪ್ರಾಣಾಯಾಮದಲ್ಲಿ ಕೇವಲ ಎಡಹೊಳ್ಳೆಯಿಂದನೇ ಉಸಿರನ್ನು ತಗೊಳ್ತಾ ಇರ್ತೀವಿ, ಉಸಿರನ್ನು ಬಿಡುವಂಥದ್ದು ಬಲಹೊಳ್ಳೆಯಲ್ಲೇ ನಡೀತಾ ಇರುತ್ತೆ. ಇಲ್ಲಿ ಎಡಹೊಳ್ಳೆಯಲ್ಲಿ ಉಸಿರು ಬಿಡುವಂಥ ಪ್ರಕ್ರಿಯೆ ನಡೆಯಲ್ಲ, ಬಲಹೊಳ್ಳೆಯಲ್ಲಿ ಉಸಿರನ್ನು ತಗೊಳ್ಳುವಂಥ ಪ್ರಕ್ರಿಯೆ ನಡೆಯಲ್ಲ ಮೊದಲಿಗೆ. ಇದಾದ ನಂತರ ಚಂದ್ರಭೇದನ ಪ್ರಾಣಾಯಾಮ ಆದ ನಂತರ ಸ್ವಲ್ಪ ಸುಧಾರಿಸ್ಕೊಂಡು ಸಾಧಾರಣ ಉಸಿರಾಟ ಮಾಡಿ ಆನಂತರ ಸೂರ್ಯಭೇದನ ಪ್ರಾಣಾಯಾಮ ಮಾಡ್ತೀವಿ. ಸೂರ್ಯಭೇದನ ಅಭ್ಯಾಸ ಮಾಡಬೇಕಂದ್ರೆ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ತೀವಿ, ಎಡಹೊಳ್ಳೆಯಿಂದ ಉಸಿರನ್ನು ಬಿಡ್ತೀವಿ. ಈ ಪ್ರಕ್ರಿಯೆ ನಡೀತಾ ಇರುತ್ತೆ. ಬಲಹೊಳ್ಳೆಯಿಂದ ಉಸಿರು ತಗೊಳ್ಳೋದು, ಎಡಹೊಳ್ಳೆಯಿಂದ ಉಸಿರನ್ನು ಬಿಡುವಂಥದ್ದು. ಇಲ್ಲೂ ಸಹ ಬಲಹೊಳ್ಳೆಯಲ್ಲಿ ಉಸಿರು ಬಿಡುವಂತಹ ಪ್ರಕ್ರಿಯೆ ನಡೆಯಲ್ಲ ಮತ್ತು ಎಡಹೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಡೆಯೋದಿಲ್ಲ. ಕೇವಲ ಬಲಹೊಳ್ಳೆಯಲ್ಲಿ ಉಸಿರು ತಗೊಳ್ಬೇಕು, ಎಡಹೊಳ್ಳೆಯಲ್ಲಿ ಬಿಡಬೇಕು. ಇದನ್ನ ಬಂದು ಸೂರ್ಯಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಮೊದಲಿಗೆ 5 ಬಾರಿ ಚಂದ್ರಭೇದನ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಅನಂತರ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಗೊಳಿಸ್ಕೊಂಡು ಅನಂತರ ಬಲಹೊಳ್ಳೆಯಲ್ಲಿ ಉಸಿರಾಟ ಅಂದರೆ ಸೂರ್ಯಭೇದನ ಪ್ರಾಣಾಯಾಮವನ್ನು 5 ಬಾರಿ ಅಭ್ಯಾಸವನ್ನು ಮಾಡೋಣ. ಕಳೆದ ತರಗತಿಯಲ್ಲಿ ನಾವು 10-10 ಅನುಪಾತದಲ್ಲಿ ಅಭ್ಯಾಸ ಮಾಡಿದ್ವಿ. ಅಂದರೆ 10 ಅಂಕಿಗಳಷ್ಟು ಉಸಿರನ್ನು ತಗೊಳ್ಳುವಂಥದ್ದು ಮತ್ತು 10 ಅಂಕಿಗಳಷ್ಟು ಉಸಿರನ್ನು ಬಿಡುವಂಥದ್ದು, ಈ ರೀತಿ ಅಭ್ಯಾಸವನ್ನು ಮಾಡಿದ್ವಿ. ಇವತ್ತು ಬಂದು 2 ಅಂಕಿ ಇನ್ನಷ್ಟು ಸೇರಿಸ್ಕೊಳ್ಳೋಣ. ಈಗ 12 ಅಂಕಿಗಳಷ್ಟು ಉಸಿರನ್ನು ತಗೊಳ್ಬೇಕು ಮತ್ತು 12 ಅಂಕಿಗಳಲ್ಲಿ ಉಸಿರನ್ನು ಬಿಡಬೇಕಾಗಿರುತ್ತೆ. ಒಟ್ಟು 5 ಸರಿ ಚಂದ್ರಭೇದನ ಪ್ರಾಣಾಯಾಮ ಮಾಡೋಣ ಮತ್ತು 5 ಸರಿ ಸೂರ್ಯಭೇದನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ನಾನು ನಿಮ್ಮ ಒಟ್ಟಿಗೆ ಮಾಡ್ತಾ ಇರ್ತೀನಿ, ನನ್ನ ಜೊತೆಗೆ ಅಭ್ಯಾಸವನ್ನು ಮಾಡ್ಬೋದು. ಈಗ ಎಡಗೈಯಲ್ಲಿ ಚಿನ್ಮುದ್ರೆನ ಇಟ್ಕೊಳ್ಬೇಕು ಮತ್ತು ಬಲಗೈಯಲ್ಲಿ ನಾಸಿಕ ಮುದ್ರೆ. ಹೆಬ್ಬೆರಳನ್ನು ಬಲಹೊಳ್ಳೆ ಮುಚ್ಚಲಿಕ್ಕೆ ಉಪಯೋಗಿಸ್ಕೊಳ್ತೀವಿ, ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಎಡಹೊಳ್ಳೆ ಮುಚ್ಚಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಈಗ ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಎಲ್ಲರೂ ಎಡಗೈಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಮೊದಲಿಗೆ ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ಪೂರಕ 1 2 3 4 5 6 7 8 9 10 11 12 ಎಡಹೊಳ್ಳೆನ ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಹಾಕಿ 1 2 3 4 5 6 7 8 9 10 11 12 ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. 1 2 3 4 5 6 7 8 9 10 11 12 ಎಡಹೊಳ್ಳೆನ ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಹಾಕಿ 1 2 3 4 5 6 7 8 9 10 11 12 ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. 1 2 3 4 5 6 7 8 9 10 11 12 ಎಡಹೊಳ್ಳೆನ ಮುಚ್ಚಿ ಬಲಹೊಳ್ಳೆಯಿಂದ ಉಸಿರು ಹಾಕಿ 1 2 3 4 5 6 7 8 9 10 11 12 ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. 1 2 3 4 5 6 7 8 9 10 11 12 ಎಡಹೊಳ್ಳೆನ ಮುಚ್ಚಿ ಬಲಹೊಳ್ಳೆಯಿಂದ ಉಸಿರು ಹಾಕಿ 1 2 3 4 5 6 7 8 9 10 11 12 ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರು ತಗೊಳ್ಳಿ. 1 2 3 4 5 6 7 8 9 10 11 12 ಎಡಹೊಳ್ಳೆನ ಮುಚ್ಚಿ ಬಲಹೊಳ್ಳೆಯಿಂದ ಉಸಿರು ಹಾಕಿ 1 2 3 4 5 6 7 8 9 10 11 12
ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ಮತ್ತೆ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಂಡು ಸಾಧಾರಣವಾದ ಉಸಿರಾಟವನ್ನು ಮಾಡಿ. ಕೇವಲ ಉಸಿರಿನ ಹರಿದಾಟದ ಮೇಲೆ ನಿಮ್ಮ ಗಮನ ಇರಬೇಕು. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ ಹಾಗೆ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ, ಹಸ್ತಗಳನ್ನು ನೋಡಿ. ಈಗ ಸೂರ್ಯಭೇದನ ಪ್ರಾಣಾಯಾಮ. ಮತ್ತೆ ಎಡಗೈಯಲ್ಲಿ ಜ್ಞಾನ ಮುದ್ರೆ, ಬಲಗೈಯಲ್ಲಿ ನಾಸಿಕ ಮುದ್ರೆ. ಈಗ ಬಲಹೊಳ್ಳೆಯಿಂದ ಉಸಿರನ್ನು ತಗೊಂಡು ಎಡಹೊಳ್ಳೆಯಲ್ಲಿ ಬಿಡಬೇಕಾಗಿರುತ್ತೆ. ಮೊದಲಿಗೆ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ಉಸಿರನ್ನು ಒಳ ತೆಗೆದುಕೊಳ್ಳಲು ಶುರು ಮಾಡಿ. 1 2 3 4 5 6 7 8 9 10 11 12. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಹೊರಹಾಕಿ. 1 2 3 4 5 6 7 8 9 10 11 12. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. 1 2 3 4 5 6 7 8 9 10 11 12. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಹೊರಹಾಕಿ. 1 2 3 4 5 6 7 8 9 10 11 12. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. 1 2 3 4 5 6 7 8 9 10 11 12. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ. 1 2 3 4 5 6 7 8 9 10 11 12. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ. 1 2 3 4 5 6 7 8 9 10 11 12. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ. 1 2 3 4 5 6 7 8 9 10 11 12. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. 1 2 3 4 5 6 7 8 9 10 11 12. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ. 1 2 3 4 5 6 7 8 9 10 11 12. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ. ಕೈಗಳಲ್ಲಿ ಜ್ಞಾನ ಮುದ್ರೆ. ಮತ್ತೆ ಸಾಧಾರಣ ಉಸಿರಾಟ. ನಿಮ್ಮ ಉಸಿರಾಟ ತನ್ನ ಪಾಡಿಗೆ ನಡೀತಾ ಇರಲಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈಗ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ.
ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ, ಹಸ್ತಗಳನ್ನು ನೋಡಿ. ಈಗ ನಿಮ್ಮ ಎಡಹಸ್ತವನ್ನು ಬಲಮಂಡಿಯ ಮೇಲಿಡಿ, ಬಲಗೈಯನ್ನು ಬೆನ್ನಿನ ನೇರಕ್ಕಿಡಿ. ನಿಧಾನವಾಗಿ ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರಾಂತಗೊಳ್ತಾ ಕೈಗಳನ್ನು ಮುಂದಕ್ಕೆ ಹಾಗೆ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸ್ಕೊಳ್ಳಿ. 1 2 3 4 5 6 7 8 9 10. ಹಾಗೆ ಕೈಗಳನ್ನು ಮುಂದಕ್ಕೆ ನಿಧಾನವಾಗಿ ಕೈನ ಕೆಳಗಿಳಿಸಿ ಹಾಗೆ ನಿಲ್ಲುವ ಸ್ಥಿತಿಗೆ ಬನ್ನಿ. ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಹಾಗೆ ಸೊಂಟದ ಮೇಲೆ ಕೈಗಳನ್ನು ಇಟ್ಕೊಳ್ಳಿ. ಸೊಂಟವನ್ನು ವೃತ್ತಾಕಾರವಾಗಿ ತಿರುಗಿಸಿ. 1 ಉಸಿರನ್ನು ತಗೊಳ್ತಾ ಸೊಂಟ ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಹಿಂದಕ್ಕೆ. 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹಾಗೆ ಕಾಲುಗಳನ್ನು ಸುಮಾರು 3 ಅಡಿಗಳ ನಂತರ ಇಡಬೇಕು. 2 ಪಾದಗಳು ಒಂದಕ್ಕೊಂದು ಸಮಾನಾಂತರವಾಗಿರಲಿ. ಕೈಗಳನ್ನು ಭುಜ ಸಮಾನಾಂತರವಾಗಿ ಚಾಚಿ ಹಾಗೆ ಮುಂದೆ ಬಾಗಿ ಹಾಗೆ ಸೊಂಟವನ್ನು ತಿರುಗಿಸುವ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಪಾದಗಳನ್ನು ಸ್ವಲ್ಪ ಒಳಮುಖವಾಗಿ ತಿರುಗಿಸ್ಕೊಂಡು ಸೊಂಟದ ಮೇಲೆ ಕೈಗಳನ್ನು ಊರಬೇಕು. ಸಾಧ್ಯ ಆದರೆ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸೋ ಪ್ರಯತ್ನ ಮಾಡಿ. ಈಗ ಉಸಿರನ್ನು ತಗೊಳ್ತಾ ಸೊಂಟವನ್ನು ಮುಂದಕ್ಕೆ ತಳ್ಳಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಕುತ್ತಿಗೆಯನ್ನು ಹಿಂದೆ ಹಾಕಿ ಸ್ಥಿತಿಯಲ್ಲಿ 1 2 3 4 5 6 7 8 9 10. ಹಾಗೆ ಸಾಧಾರಣ ಸ್ಥಿತಿಗೆ ಬನ್ನಿ. ಕಾಲುಗಳು ಅದೇ ಸ್ಥಿತಿಯಲ್ಲಿರ್ರಿ. ಈಗ ಪಕ್ಕಕ್ಕೆ ಚಾಚುವ ಅಭ್ಯಾಸ. 1 ಉಸಿರನ್ನು ತಗೊಳ್ತಾ ಬಲಗೈನ ಮೇಲಕ್ಕಿತ್ತ ಚಾಚಿ ಎಡಪಕ್ಕಕ್ಕೆ ಬಾಗಿ ಉಸಿರನ್ನು ಹೊರ ಹಾಕ್ತಾ ಕೆಳಗಿಳಿಸಿ. ಹಾಗೆ ಉಸಿರನ್ನು ತಗೊಳ್ತಾ ಎಡಗೈ ಮೇಲಕ್ಕೆ, ಉಸಿರನ್ನು ಹೊರ ಹಾಕುತ್ತಾ ಕೆಳಕ್ಕೆ. 3 4 5 6 7 8 9 ಹಾಗೆ ಒಂದು ಪಕ್ಕಕ್ಕೆ ಬಾಗಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ಇನ್ನೊಂದು ಪಕ್ಕಕ್ಕೆ 1 2 3 4 5 6 7 8 9 10. ಹಾಗೆ ಮೇಲಕ್ಕೆ ಕೈನ ಕೆಳಗೆ ಇಳಿಸಿ. ಈಗ ಕಾಲುಗಳ ಮಧ್ಯೆ 1 ಅಡಿಗಳ ನಂತರ 2 ಕೈಗಳನ್ನು ಮುಂದಕ್ಕೆ ಚಾಚಿ ಸೊಂಟವನ್ನು ತಿರುಚುವ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ಕಾಲುಗಳ ಅದೇ ಸ್ಥಿತಿಯಲ್ಲಿ ಕೈ ಬೆರಳುಗಳನ್ನು ಭುಜಗಳ ಮೇಲಿಡಿ, ವೃತ್ತಾಕಾರವಾಗಿ ತಿರುಗಿಸಿ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹಾಗೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2
3 4 5 ಕೈ ಬೆರಳಿನ ವ್ಯಾಯಾಮ 1 2 3 4 5 6 7 8 9 10 ಹಾಗೆ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ, 2 ಉಸಿರನ್ನು ಹೊರ ಹಾಕುತ್ತಾ ಕುತ್ತಿಗೆನ ಬಾಗಿಸಿ, 3 ಕತ್ತನ್ನು ಮೇಲಕ್ಕೆ, 4 ಹಾಗೆ ಕುತ್ತಿಗೆನ ಬಾಗಿಸಿ, 5 6 7 8 9 10 ಹಾಗೆ ಕತ್ತನ ಸಾಧಾರಣ ಸ್ಥಿತಿಗೆ. ಈಗ ಕತ್ತನ ಬಲಪಕ್ಕಕ್ಕೆ ಮತ್ತು ಎಡಪಕ್ಕಕ್ಕೆ. 1 ಕತ್ತನ ಬಲಪಕ್ಕಕ್ಕೆ ತಿರುಗಿಸಿ, 2 ಹಾಗೆ ಎಡಪಕ್ಕಕ್ಕೆ, 3 4 5 6 7 8 9 10 ಹಾಗೆ ಕತ್ತನ್ನು ಸಾಧಾರಣ ಸ್ಥಿತಿಗೆ. ಈಗ ಮುಂದಿನ ಅಭ್ಯಾಸದಲ್ಲಿ ಬೆನ್ನಿಂದ ಕೈನ ಕಟ್ಟಬೇಕು, ಕಾಲನ್ನು ವಿ ಆಕಾರದಲ್ಲಿ ಇಟ್ಕೊಳ್ಬೇಕು. ಈಗ ಒಮ್ಮೆ ನಿಧಾನವಾಗಿ ಬಲಗಾಲನ ಮೇಲೆ ಕೆತ್ತುತ್ತಾ ನಿಮ್ಮ ತೊಡೆ ಭಾಗವನ್ನು ಹೊಟ್ಟೆ ಭಾಗ ತಾಗಿಸೋಷ್ಟು ಎಷ್ಟಾದಷ್ಟು ಮೇಲೆ ಕೆತ್ತಿ, ಅನಂತರ ಕೆಳಗೆ ಇಳಿಸಿ. ಹಾಗೆ ಎಡಗಾಲನ ಮೇಲೆ ಕೆತ್ತಬೇಕು. ಹಾಗೆ 3 4 ಹೀಗೆ ಒಟ್ಟು 20 ಸರಿ ಅಭ್ಯಾಸವನ್ನು ಮಾಡೋಣ. ತೊಡೆ ಭಾಗವನ್ನು ಎಷ್ಟಾದಷ್ಟು ಹೊಟ್ಟೆ ಕಡೆಗೆ ಎತ್ಕೊಂಡು ಬರಬೇಕು. ಅಭ್ಯಾಸಕ್ಕೆ ಹೋಗೋಣ. ಕಾಲು ವಿ ಆಕಾರದಲ್ಲಿ 1 ಎಡಗಾಲ ನೇರ ಇಟ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿ, 2 ಸಮತೋಲನ ಕಾಪಾಡ್ಕೊಂಡು ಮಾಡಬೇಕು, 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕೈನ ಕೆಳಗಿಳಿಸಿ ಶಿಥಿಲ ತಾಡಾಸನ. ಕೈಗಳನ್ನು ಹಗುರ ಮಾಡಿ ಕಣ್ಣನ್ನು ಮುಚ್ಚಿ ನಿಮ್ಮ ಕಾಲು ಹೊಟ್ಟೆ ಭಾಗ ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ 12 ಸುತ್ತು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. 6 ಬಾರಿ 12 ಹಂತದ್ದು ಮತ್ತು 6 ಬಾರಿ 10 ಹಂತದ್ದು. ಎಲ್ಲರೂ ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ, ಸೂರ್ಯ ನಮಸ್ಕಾರ. ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ,
ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಹತ್ತುವಂಥದ್ದು ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಇನ್ನು 4 ಸುತ್ತು ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಇನ್ನು 3 ಸುತ್ತು ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಇನ್ನೆರಡು ಸುತ್ತು ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಕೊನೆಯ ಸುತ್ತು ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ನಿಮ್ಮ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಕೆಲವತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಬೇಕು. 2 ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಸಾಧಾರಣವಾದ ಉಸಿರಾಟವನ್ನು ಮಾಡಿ. ಹಾಗೆ ದೇಹವನ್ನು ವಿಶ್ರಾಂತಿಗೊಳಿಸ್ಕೊಳ್ಳಿ.
ಹಾಗೆ ಕೆಲ ಹೊತ್ತು ಸಾಧಾರಣ ಉಸಿರಾಟವನ್ನು ಮುಂದುವರಿಸಿ. ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಈಗ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ, ಹಸ್ತಗಳನ್ನು ನೋಡಿ. ಈಗ ಮುಂದಿನ ಅಭ್ಯಾಸಕ್ಕೆ ಬರೋಣ. ಮುಂದಿನ ಅಭ್ಯಾಸದಲ್ಲಿ ಒಮ್ಮೆ ನೋಡಿಕೊಳ್ಳಿ. ಇದು ಅರ್ಧಚಂದ್ರಾಸನ ಅಂತಲೂ ಸಹ ಕರೆಯಲಾಗುತ್ತೆ. ಅರ್ಧಚಂದ್ರಾಸನದ್ದು ಎಷ್ಟೊಂದು ಪ್ರಭೇದ ಬರುತ್ತೆ, ಅದರಲ್ಲಿ ಇದು ಒಂದು ಪ್ರಭೇದ. ಈ ಅಭ್ಯಾಸದಲ್ಲಿ ನೀವು ಏಕಪಾದಾಸನ ಸ್ಥಿತಿಗೆ ಬರಬೇಕು. ಮತ್ತು ಇದು ಬಂದು ಒಂದು ಸಿದ್ಧತಾ ಅಭ್ಯಾಸ ಅಥವಾ ಪೂರ್ವಭಾವಿ ಅಭ್ಯಾಸ ಅಂತ ಇಟ್ಕೊಳ್ಬೋದು. ಮುಂದೆ ನಾವು ಪೂರ್ಣ ಸ್ಥಿತಿಗೆ ಹೋಗೋಣ. ಇವತ್ತು ಸಿದ್ಧತಾ ಅಭ್ಯಾಸವನ್ನು ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಸೂರ್ಯ ನಮಸ್ಕಾರದಲ್ಲಿ ಏಕಪಾದಾಸನ ಮಾಡ್ತೀವಲ್ಲ, ಅದೇ ಸ್ಥಿತಿಗೆ ಬರ್ತೀವಿ. ಇಲ್ಲಿ ಈಗ ನೀವು ಗಮನಿಸಬೇಕಾಗಿರೋ ಅಂಶ ಬಂದು ನಿಮ್ಮ ಮಂಡಿ ಮತ್ತು ಕಾಲಿನ ಬೆರಳುಗಳು ಎರಡೂ ಒಂದು ಸಮರೇಖೆಯಲ್ಲಿರಬೇಕು. ಸಾಧಾರಣ ಏನಾಗೋಗ್ಬಿಡುತ್ತೆ ಅಂದರೆ ಮಂಡಿಗಿಂತ ಸ್ವಲ್ಪ ಕಾಲು ಬೆರಳುಗಳು ಹಿಂಗೆ ಒಳಕ್ಕೆ ಬಂದ್ಬಿಡುತ್ತೆ. ಆದಷ್ಟು ಮಂಡಿ ಮತ್ತು ಕಾಲಿನ ಬೆರಳುಗಳು ಒಂದು ಸಮರೇಖೆಯಲ್ಲಿ ಕಾದಿರಿಸ್ಕೊಂಡಿರಬೇಕು. ಮತ್ತು ಹಿಮ್ಮಡಿಯೂ ಸಹ ಹಿಂಗೆ ಒಳಕ್ಕೆ ಬರಬಾರ್ದು. ಹಿಮ್ಮಡಿನೂ ಸಹ ನೇರವಾಗಿ ಇಟ್ಕೊಂಡಿರಬೇಕು. ಮತ್ತು ಇಲ್ಲಿ ನೋಡಿ, ಸೊಂಟದ ಭಾಗ ಹಿಂಗೆ ಹೋಗ್ತಾ ಇರುತ್ತೆ. ಇದನ್ನಾದಷ್ಟು ಸೊಂಟವನ್ನು ನೇರವಾಗಿ ಇಟ್ಕೊಂಡು ಈ ಬಲಗಡೆ ಇರುವಂತಹ ಮಂಡಿಯನ್ನು ಸಾಧ್ಯದಷ್ಟು ಹಿಂದಕ್ಕೆ ಚಾಚಿಕೊಂಡು ಸೊಂಟವನ್ನು ಕೆಳಗಿಳಿಸ್ಬೇಕಾಗಿರುತ್ತೆ. ಎಷ್ಟಾದಷ್ಟು ಸೊಂಟವನ್ನು ಕೆಳಗೆ ಇಳಿಸ್ಕೊಳ್ಬೇಕು. ಇದಾದ ನಂತರ ನಿಮ್ಮ ಒಟ್ಟು 20 ಅಂಕೆಗಳಷ್ಟು ಅಭ್ಯಾಸ ಮಾಡೋಣ. 10 ಅಂಕೆಗಳಷ್ಟು ನೀವು ಏಕಪಾದಾಸನ ಈ ಸ್ಥಿತಿಯನ್ನು ಕಾದಿರಿಸ್ಕೊಂಡಿರಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಮುಂದೆ ಇರುತ್ತಲ್ಲ, ಈ ಮಂಡಿ ಬಂದು ನಿಮ್ಮ ಕಣಕಾಲಿಗೆ, ಈ ನಿಮ್ಮ ಕಾಲು ಬೆರಳು ಮತ್ತು ಕಣಕಾಲಿನ ಎರಡು ಮಧ್ಯದಲ್ಲಿ ಕಾದಿರಿಸ್ಕೊಂಡಿರಬೇಕು. ಈ ಕಾಲು ಬೆರಳಿಗಿಂತ ಮುಂದಕ್ಕೂ ಹೋಗಬಾರ್ದು ಅಥವಾ ಕಣಕಾಲಿಗಿಂತ ಹಿಂದೆನೂ ಬರಬಾರ್ದು. ನಿಮ್ಮ ಮಂಡಿ ಮತ್ತು ಕಣಕಾಲಿನ ನಿಮ್ಮ ಕಾಲಿನ ಬೆರಳು ಮತ್ತು ಕಣಕಾಲಿನ ಮಧ್ಯಭಾಗದಲ್ಲಿ ಕಾದಿರಿಸ್ಕೊಂಡು ಸೊಂಟದ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡು ಮುಂದೆ ನೋಡ್ತಾ 10 ಅಂಕೆಗಳಷ್ಟು ನೀವು ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಹಸ್ತ ಪೂರ್ತಿ ಉರ್ಬೋದು. ಕಷ್ಟ ಆಯಿತು ಅಂದರೆ ಸ್ವಲ್ಪ ಮೇಲಕ್ಕೆ ಈ ಥರ ಇಟ್ಕೊಂಡು ಸಹ ಅಭ್ಯಾಸ ಮಾಡ್ಬೋದು. ಅದೇ ಸೊಂಟ ಮತ್ತು ಕಾಲಿನ ಸ್ಥಿತಿಗಳು ಸರಿಯಾಗಿ ಇಟ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. 10 ಅಂಕೆಗಳಷ್ಟು ಹೀಗೆ. ಮತ್ತು ಎರಡನೇ 10 ಅಂಕೆಯಲ್ಲಿ ನಿಮ್ಮ ಸೊಂಟದಿಂದ ಕೆಳಭಾಗದಲ್ಲಿರುವಂತಹ ಅಂಗಾಂಗಗಳಿಗೆ ಯಾವುದೇ ಚಲನೆಯನ್ನು ಅಥವಾ ಯಾವುದೇ ಸ್ಥಿತಿಗಳ ಬದಲಾವಣೆ ಮಾಡದೆ ಹಸ್ತಗಳನ್ನು ಮಂಡಿಯ ಮೇಲೆ ಇರಿಸ್ಬೇಕಾಗಿರುತ್ತೆ. ಮಂಡಿ ಮೇಲೆ ಇರಿಸ್ಕೊಂಡು ಎದೆ ಭಾಗವನ್ನು ಮಾತ್ರ ಹಿಂದಕ್ಕೆ ತೊಗೊಳ್ಬೇಕು. ಇಲ್ಲೇನಾಗುತ್ತೆ, ಇಲ್ಲಿವರೆಗೂ ಸರಿಯಾಗಿರುತ್ತೆ. ಎದೆ ಭಾಗ ಹಿಂದಕ್ಕೆ ತೊಗೊಳ್ಬೇಕಂದ್ರೆ ಸೊಂಟನ ಸಹ ಹಿಂಗೆ ಮೇಲೆ ಕೆತ್ಬಿಡ್ತೀವಿ. ಆದಷ್ಟು ಇದನ್ನು ಕಡಿಮೆ ಮಾಡಿ. ಸೊಂಟ ಮೇಲೆ ಕೆತ್ತೋದು ಬೇಡ. ಕೇವಲ ಎದೆ ಭಾಗವನ್ನು ಮಾತ್ರ ಹಿಂದಕ್ಕೆ ತೊಗೊಳ್ಬೇಕು. ಈ ಸ್ಥಿತಿಯಲ್ಲಿದ್ದರೆ ಸಾಕು. ಇಲ್ಲಿ ನೋಡ್ಕೊಳ್ಳಿ, ಸೊಂಟ ನೇರವಾಗಿದೆ. ಹಿಂಗಿರಬಾರ್ದು. ಸಾಧಾರಣ ಹಿಂಗೆ ಆಗುತ್ತೆ ಇದು. ಸೊಂಟ ಈ ಥರ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಇಷ್ಟು ಹಂತಗಳನ್ನು ನೆನಪಲ್ಲಿರಬೇಕು. ಒಂದು ಹಿಮ್ಮಡಿ ಮತ್ತು ಕಾಲು ಬೆರಳು ಒಂದು ನೇರವಾಗಿ 90 ಡಿಗ್ರಿಗೆ ಇರಬೇಕು. ಕಾಲು ಬೆರಳು ಮತ್ತು ಮಂಡಿ ಸಮರೇಖೆಯಲ್ಲಿರುತ್ತೆ. ಸೊಂಟ ನೇರವಾಗಿರುತ್ತೆ. ಸೊಂಟವನ್ನು ಕೆಳಗೆ ತಳ್ಳಿರಬೇಕು. ಮಂಡಿ ಕಾಲು ಬೆರಳಿಗಿಂತ ಮುಂದೆನೂ ಹೋಗಬಾರ್ದು. ಇಷ್ಟು ಸ್ಥಿತಿಯನ್ನು ಕಾದಿರಿಸ್ಕೊಂಡು 10 ಅಂಕೆಗಳಿರ್ತೀವಿ. ಎರಡನೇ 10 ಅಂಕೆಯಲ್ಲಿ ಮಂಡಿಗಳ ಮೇಲೆ ಹಸ್ತ ಊರ್ಕೊಂಡು ಎದೆ ಭಾಗವನ್ನು ಹಿಂದಕ್ಕೆ ತಳ್ಳಬೇಕು. ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಎಲ್ಲರೂ ಏಕಪಾದಾಸನ ಸ್ಥಿತಿಗೆ ಬನ್ನಿ. ಮೊದಲಿಗೆ ಎಡಗಾಲು ಮುಂದೆ ತೊಗೊಂಡು ಅಭ್ಯಾಸ ಮಾಡೋಣ. ಎಡಗಾಲು ಮುಂದಕ್ಕೆ, ಬಲಗಾಲು ಹಿಂದಕ್ಕೆ, ಕಾಲು ಸಾಧ್ಯದಷ್ಟು ಹಿಂದೆ ಇರಲಿ. ನಿಮ್ಮ ಕಾಲು ಬೆರಳು ಮತ್ತು ಹಿಮ್ಮಡಿ ನೇರವಾಗಿರಲಿ. ನಿಮ್ಮ ಕಾಲು ಬೆರಳು ಮತ್ತು ಮಂಡಿಯೂ ಸಹ ಒಂದು ಸಮರೇಖೆಯಲ್ಲಿರಬೇಕು. ಸೊಂಟ ನೇರವಾಗಿ ಇಟ್ಕೊಂಡು ಸೊಂಟದ ಭಾಗವನ್ನು ಕೆಳಗೆ ತಳ್ಳಿ. ನಿಮ್ಮ ಮಂಡಿ ಕಾಲು ಬೆರಳಿಗಿಂತ ಒಳಗಡೆ ಇರಬೇಕು. ಕಣಕಾಲಿಗಿಂತ ಮುಂದಕ್ಕಿರಬೇಕು. ಸೊಂಟ ಸಾಧ್ಯದಷ್ಟು ಕೆಳಗೆ ತಳ್ತಾ ಇರಬೇಕು. ನಿಮ್ಮ ತೊಡೆಯ ಭಾಗ ಮತ್ತು ಸೊಂಟದ ಭಾಗದಲ್ಲಿ ಆಗುವಂತಹ ಚಾಚುವಿಕೆ ಮೇಲೆ ಗಮನ ಇರಲಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಈಗ ನಿಧಾನವಾಗಿ ಹಸ್ತಗಳನ್ನು ಮಂಡಿಗಳ ಮೇಲೆ ಇರಿಸಿ. ನಂತರ ನಿಧಾನವಾಗಿ ಎದೆಯ ಭಾಗವನ್ನು ಹಿಂದಕ್ಕೆ ತಗೊಳ್ಬೇಕು. ಸ್ಥಿತಿಯಲ್ಲಿ 11
12, 13, 14, 15, 16, 17, 18, 19, 20. ಹಾಗೆ ಕಾಲನ್ನ ಹಿಂದಕ್ಕೆ ತಗೊಳ್ಳಿ. ಕೆಲ ಹೊತ್ತು ವಜ್ರಾಸನದಲ್ಲಿ ಕೂತ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ ತೊಡೆಯ ಭಾಗ, ಸೊಂಟದ ಭಾಗ, ಕೆಳಬೆನ್ನು, ಕಾಲುಗಳು ಮತ್ತು ಇಡೀ ದೇಹವನ್ನು ಕೆಲ ಹೊತ್ತು ವಿಶ್ರಾಂತಗೊಳಿಸಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸವನ್ನು ಮಾಡೋಣ. ಈಗ ಬಲಗಾಲನ ಮುಂದಕ್ಕೆ ತೆಗೆದುಕೊಳ್ಳಿ. ಮತ್ತೆ ಎಲ್ಲ ಹಂತದ ಸ್ಥಿತಿಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಕಾಲು ಬೆರಳು ಮತ್ತು ಮಂಡಿ ಸಮರೇಖೆಯಲ್ಲಿ ಹಿಮ್ಮಡಿ ಬಂದು ಮೇಲಕ್ಕಿರಬೇಕು. ಈ ಥರ ಒಳಗೆ ತಿರುಗಬಾರ್ದು. ಮೇಲಕ್ಕೆ ಇಟ್ಕೊಂಡು ಸೊಂಟದ ಭಾಗವನ್ನು ನೇರವಾಗಿ ಇಟ್ಕೊಂಡು ಸೊಂಟದ ಭಾಗವನ್ನು ಸಾಧ್ಯಷ್ಟು ಈ ಮಂಡಿಯನ್ನು ಈ ಥರ ಇಟ್ಕೊಂಡು ಅಭ್ಯಾಸ ಮಾಡಬಾರ್ದು. ಮಂಡಿ ಎಷ್ಟಾದಷ್ಟು ಹಿಂದಕ್ಕೆ ಚಾಚ್ಕೊಂಡಿರಬೇಕು. ಸೊಂಟ ಮತ್ತು ತೊಡೆಯ ಭಾಗದ ಚಾಚುವಿಕೆ ಮೇಲೆ ಗಮನ ಇರಲಿ. ಮಂಡಿ ಕಾಲು ಬೆಳೆದ ಮುಂದೆನೂ ಹೋಗಬಾರ್ದು, ಕಣಕಾಲಿಗಿಂತ ಹಿಂದೆನೂ ಬರಬಾರ್ದು. ಈಗ ಹಸ್ತಗಳನ್ನು ನೆಲಕ್ಕೆ ಕೂರಿ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಈಗ ನಿಧಾನವಾಗಿ ಹಸ್ತಗಳನ್ನು ಮಂಡಿಗಳ ಮೇಲಿಡಿ. ಸೊಂಟವನ್ನು ನೇರ ಮಾಡಿಕೊಂಡು ಎದೆ ಭಾಗವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಸ್ಥಿತಿಯಲ್ಲಿರಿ. 11, 12, 13, 14, 15, 16, 17, 18, 19, 20. ಈಗ ನಿಧಾನವಾಗಿ ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಕಾಲುಗಳು ದೂರ ದೂರ ಇರಲಿ. ಪಾದಗಳನ್ನು ಹೊರಮುಖವಾಗಿ ತಿರುಗಿಸ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸದಲ್ಲಿ ಏಕಪಾದ ಅಧೋಮುಖ ಶ್ವಾನಾಸನ. ಈ ಅಭ್ಯಾಸದಲ್ಲಿ ನಿಮ್ಮ ಹಸ್ತಗಳನ್ನು ಇದೇ ಭಾಗ ಪಕ್ಕ ಊರ್ತೀವಿ. ನಾವು ಕಳೆದ ತರಗತಿಯಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಮೊದಲಿಗೆ ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬರಬೇಕು. ಹಿಮ್ಮಡಿಗಳನ್ನು ಸಾಧ್ಯದಷ್ಟು ಕೆಳಗೆ ಊರಬೇಕು. ಹಿಮ್ಮಡಿಯನ್ನು ಕೆಳಗೆ ಉರ್ಕೊಳ್ತೀವಿ. ಕುತ್ತಿಗೆಯನ್ನು ಬಾಗಿಸ್ಕೊಳ್ಬೇಕು. ಈ ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಸಾಧ್ಯದಷ್ಟು ಮೇಲಕ್ಕೆತ್ತಬೇಕು. ಎಷ್ಟಾದಷ್ಟು ಮೇಲಕ್ಕೆತ್ತಿ. ನಂತರ ಕುತ್ತಿಗೆಯನ್ನು ಬಾಗಿಸ್ಕೊಳ್ಬೇಕು. ಸಾಧಾರಣವಾಗಿ ಸೊಂಟ ಹಿಂಗೆ ತಿರುಗಿಬಿಡುತ್ತೆ. ಆದಷ್ಟು ಹಿಂಗೆ ತಿರುಗಿಸ್ದೆ ಸೊಂಟ ನೇರವಾಗಿ ಇಟ್ಕೊಂಡು ಕಾಲನ್ನು ಎಷ್ಟಾದಷ್ಟು ಮೇಲಕ್ಕೆತ್ಕೊಂಡು ಸ್ಥಿತಿಯಲ್ಲಿರೋದಕ್ಕೆ ಪ್ರಯತ್ನ ಮಾಡಿ. ಕಾಲು ಗರಿಷ್ಠ ಮಟ್ಟಕ್ಕೆ ಮೇಲಕ್ಕೆ ಹೋದ ನಂತರ ಕುತ್ತಿಗೆಯನ್ನು ಬಾಗಿಸ್ಕೊಳ್ಬೇಕು. ಬಾಗಿಸಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಒಂದು ಕಾಲಾದ ನಂತರ ಇನ್ನೊಂದು ಕಾಲಿನಲ್ಲಿ ಅಭ್ಯಾಸ ಮಾಡಬೇಕಾಗಿರುತ್ತೆ. ಈಗ ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಈಗ ಹೊಟ್ಟೆ ಮೇಲೆ ಮಲಗಿರ್ತೀರಲ್ಲ, ಇದೇ ಭಾಗಕ್ಕೆ ಹಸ್ತಗಳನ್ನು ಹುಡ್ಕೊಂಡು ನಿಧಾನವಾಗಿ ಮೇಲಕ್ಕೆ ಬನ್ನಿ. ಅನಂತರ ಹಿಮ್ಮಡಿಗಳನ್ನು ಮೊದಲಿಗೆ ನೆಲಕ್ಕೆ ಊರಲಿಕ್ಕೆ ಪ್ರಯತ್ನ ಮಾಡಿ. ಇದಾದ ನಂತರ ಕುತ್ತಿಗೆನ ಬಾಗಿಸ್ಕೊಂಡು ನಿಧಾನವಾಗಿ ಬಲಗಾಲನ ಮಾತ್ರ ಮೇಲಕ್ಕೆ ಎತ್ತಬೇಕಾಗಿರುತ್ತೆ. ಸಾಧ್ಯದಷ್ಟು ಮೇಲಕ್ಕೆ ಎತ್ಕೊಳ್ಳಿ. ಸ್ಥಿತಿಯಲ್ಲಿ 1, 2, 3, 4, 5, 6, 7, 8,
9, 10, 11, 12, 13, 14, 15, 16, 17, 18, 19, 20. ಹಾಗೆ ನಿಧಾನವಾಗಿ ವಜ್ರಾಸನದಲ್ಲಿ ಮತ್ತೆ ಕೂತ್ಕೊಳ್ಳಿ. ನಿಮ್ಮ ಕೈಗಳು ಮತ್ತು ಕಾಲುಗಳನ್ನು ಸಹ ವಿಶ್ರಾಂತಗೊಳಿಸಿ. ಮುಖ್ಯವಾಗಿ ನಿಮ್ಮ ಭುಜಗಳು, ಮೇಲ್ಬೆನ್ನು ಮತ್ತು ತೊಡೆಯ ಹಿಂಭಾಗ ಇಷ್ಟು ಭಾಗಗಳು ಮತ್ತು ಮೀನಖಂಡವನ್ನು ಸಹ ವಿಶ್ರಾಂತಗೊಳಿಸ್ಕೊಳ್ಳಿ. ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಎಷ್ಟಾದರೂ ಅಷ್ಟೇ ಅಭ್ಯಾಸ ಮಾಡಿ. ತುಂಬ ಒತ್ತಡ ಹಾಕೊಳ್ಳೋದು ಬೇಡ. ನಿಮ್ಮ ಮೊಳಕೈ ಮತ್ತು ಭುಜದ ಮೇಲೆಲ್ಲ ತುಂಬ ಒತ್ತಡ ಬರುತ್ತೆ. ನೋಡ್ಕೊಂಡು ಎಷ್ಟಾದರೂ ಅಷ್ಟೇ ಅಭ್ಯಾಸ ಮಾಡಿ. ಈಗ ನೇರವಾಗಿ ಅಭ್ಯಾಸಕ್ಕೆ ಹೋಗೋಣ. ಈಗ ಮತ್ತೊಮ್ಮೆ ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬನ್ನಿ. ಹಿಂಬಡಿಯನ್ನು ಕೆಳಗೂರ್ಲಿಕ್ಕೆ ಪ್ರಯತ್ನ ಮಾಡಿ. ಅನಂತರ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮೇಲೆ ಕೆತ್ಕೊಳ್ಬೇಕು. ಸಾಧ್ಯದಷ್ಟು ಮೇಲೆ ಕೆತ್ತಿ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಸ್ಥಿತಿಯಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನಿಧಾನವಾಗಿ ಮತ್ತೆ ವಜ್ರಾಸನ ಸ್ಥಿತಿಗೆ ಬನ್ನಿ. ದೇಹವನ್ನು ವಿಶ್ರಾಂತಿಗೊಳಿಸಿಕೊಳ್ಳಿ. ಎರಡು ಭುಜಗಳು ಮತ್ತು ಕಾಲುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಪೌನಮುಕ್ತ ಕ್ರಿಯಾಸನ. ಮತ್ತೆ ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಎರಡು ಕಾಲುಗಳನ್ನು ಮಡಚಿಕೊಳ್ಳಿ. ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಒಟ್ಟು 10 ಬಾರಿ ಬೆನ್ನಿನ ಮೇಲೆ ಹೊರಡಬೇಕು. 1 ಬೆನ್ನ ಮೇಲೆ ಹೋಗಿ ಮೇಲಕ್ಕೆ ಬನ್ನಿ. 2, 3, 4, 5, 6, 7, 8, 9, 10. 10 ಬಾರಿ ಆದ ನಂತರ ಹಾಗೆ ಕೂತ್ಕೊಂಡು ಈಗ ಮುಂದಿನ ಅಭ್ಯಾಸವನ್ನು ನೋಡ್ಕೊಳ್ಳೋಣ. ಇದರ ಹೆಸರು ಬಂದು ಮರೀಚಾಸನ ಅಂತ. ಇದನ್ನು ಸಹ ಒಂದು ಪೂರ್ವಭಾವಿ ಅಭ್ಯಾಸ. ನಾವು ಪೂರ್ಣ ಸ್ಥಿತಿಯನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ಇಲ್ಲಿ ನೋಡಿ, ಕಾಲನ್ನ ಮುಂದಕ್ಕೆ ಚಾಚ್ಕೊಳ್ತೀವಿ. ನಿಮ್ಮ ಬಲಗಾಲನ್ನ ಮಡಚ್ಕೊಳ್ಬೇಕು. ಎಡಗಾಲನ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹಿಮ್ಮಡಿಯನ್ನು ತೊಡೆಯ ಭಾಗದ ಗಂಟಿನ ಮೇಲೆ ಇಡಬೇಕಾಗಿರುತ್ತೆ. ಸಾಧ್ಯದಷ್ಟು ಮೇಲಕ್ಕೆ ಇಡಬೇಕಾಗಿರುತ್ತೆ. ಸಾಧಾರಣ ಏನಾಗುತ್ತೆ, ಒಂದು ನಿಮ್ಮ ಕಾಲಿನ ಕಡೆ ಕೆಳಗೆ ಜಾರು ಬಿಡುತ್ತೆ, ಇಲ್ಲಾಂದರೆ ಮುಂದಕ್ಕೆ ಈ ಥರ ಇಟ್ಕೊಳ್ತಾ ಇರ್ತೀವಿ. ಎರಡನ್ನೂ ಸಹ ಕಡಿಮೆ ಮಾಡಬೇಕು. ಹಿಮ್ಮಡಿಯನ್ನು ಆದಷ್ಟು ಕಣಕಾಲಿನ ಮೇಲೆ ಇಡಬೇಕು. ಮತ್ತು ತುಂಬ ಒತ್ತಡ ಬಂದರೆ ಮಂಡಿಯನ್ನು ಹೊರಟೊರಟಾಗೆಲ್ಲ ಹೇಳೋದು ಅಭ್ಯಾಸ ಮಾಡೋದು ಬೇಡ. ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಅಭ್ಯಾಸವನ್ನು ಮಾಡಿ. ಹಿಮ್ಮಡಿ ತೊಡೆಯ ಭಾಗದ ಗಂಟಿನ ಮೇಲೆ ಬಂದ ನಂತರ ಒಂದು ಹಸ್ತವನ್ನು ನೆಲಕ್ಕೆ ಊರ್ಕೊಂಡು ನಿಮ್ಮ ಮಂಡಿಯ ನೆಲಕ್ಕೆ ತಾಕ್ಸ್ಕೊಳ್ಬೇಕು. ಮೊದಲಿಗೆ ಇದು ತುಂಬ ಮುಖ್ಯ ಇರುತ್ತೆ. ಕೆಲವೊಬ್ಬರು ನೇರವಾಗಿ ಹಿಂಗೆ ಹೋಗ್ಬಿಡ್ತೀವಿ ಸ್ಥಿತಿಗೆ. ಆಮೇಲೆ ನಾವು ಮಂಡಿ ಊರಕ್ಕೆ ಹೋಯ್ತು ಅಂದರೆ ಮಂಡಿ ಮೇಲೆ ತುಂಬ ಒತ್ತಡ ಬರುತ್ತೆ, ಮಂಡಿ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಹಿಮ್ಮಡಿಯನ್ನು ತೊಡೆಯ ಭಾಗದ ಗಂಟಿನ ಮೇಲೆ ಇಟ್ಟ ನಂತರ ಒಂದು ಹಸ್ತ ನೆಲಕ್ಕೆ ಊರ್ಕೊಳ್ಳಿ. ಯಾವ ಕಾಲು ಮಡ್ಚಿದ್ದೀವೋ ಆ ಕಡೆ ಇರುವಂಥ ಹಸ್ತವನ್ನು ನೆಲಕ್ಕೆ ಊರ್ಕೊಂಡು ಮಂಡಿಯ ನೆಲಕ್ಕೆ ಊರ್ಕೊಳ್ಬೇಕು. ಇದಾದ ನಂತರ ಇನ್ನೊಂದು ಕಾಲನ್ನ ಮಡ್ಚ್ಕೊಳ್ಳಿ. ಈ ಮಡ್ಚುವಂತಹ ಪಾದವೂ ಸಹ ಈ ಮಂಡಿಯ ಹತ್ರಕ್ಕೆ ಬರಬಾರ್ದು, ಸ್ವಲ್ಪ ದೂರ ಇಟ್ಕೊಳ್ಬೇಕು. ಈ ಥರ ದೂರ ಇಟ್ಟ ನಂತರ ಈಗ ನೋಡಿ, ದೇಹದ ಭಾರ ಬಲಮಂಡಿ ಮತ್ತು ಎಡಪಾದ ಎರಡರ ಮೇಲೂ ಸಹ
ಹಂಚಿಕೆ ಆಗಿರುತ್ತೆ, ಒಂದೇ ಕಾಲ ಮೇಲೆ ಬಂದಿರೋದಿಲ್ಲ. ಆದಷ್ಟು ಅದಕ್ಕೆ ಈ ಥರ ದೂರ ದೂರ ಇಟ್ಕೊಂಡು ಅನಂತರ ನಿಧಾನವಾಗಿ ಯಾವ ಕಾಲು ಮಡಿಸ್ತೀವೋ ಆ ಕೈಯಿಂದ ಕಾಲನ್ನು ಬಳಸ್ಕೊಂಡು ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟೇ. ನಿಮ್ಗೆ ಎಷ್ಟೆಷ್ಟು ಆಯ್ತು ಅಷ್ಟೇ ಅಭ್ಯಾಸ ಮಾಡಿ, ತುಂಬ ಒತ್ತಡ ಹಾಕ್ಕೊಂಡು ಅಭ್ಯಾಸ ಮಾಡೋದು ಬೇಡ. ಈಗ ಒಟ್ಟಿಗೆ ಎಲ್ಲರೂ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಬಲಗಾಲನ್ನ ಮಡಿಸ್ಕೊಳ್ಳಿ. ನಿಮ್ಮ ಹಿಮ್ಮಡಿಯನ್ನು ತೊಡೆಯ ಭಾಗದ ಗಂಟಿನ ಮೇಲೆ ಇಡಬೇಕು, ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಳಿ. ಅನಂತರ ನಿಮ್ಮ ಬಲ ಹಸ್ತವನ್ನು ನೆಲಕ್ಕೆ ಕೂರಿಕೊಂಡು ಬಲ ಮಂಡಿಯನ್ನು ನೆಲಕ್ಕೆ ಕೂರಿ, ಅನಂತರ ನಿಮ್ಮ ಎಡಗಾಲನ್ನ ಮಡಿಸ್ಕೊಳ್ಳಿ. ನಿಮ್ಮ ಮಂಡಿ ಮತ್ತು ಪಾದಕ್ಕೂ ಅಂತರ ಇರಲಿ. ಈಗ ಎಡಗೈಯನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಅನಂತರ ನಿಮ್ಮ ಎಡಗೈಯಿಂದ ಎಡಗಾಲನ್ನ ಬಳಸ್ಕೊಳ್ಬೇಕು. ನಿಮ್ಮ ಹಸ್ತ ನೆಲ ಮೇಲೆ ಇರಲಿ, ಬಲ ಹಸ್ತ. ಅನಂತರ ಈಗ ಮುಂದೆ ಭಾಗದ ಹಣೆಯನ್ನು ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಹಣೆ ಅಥವಾ ಗಲ್ಲದ ಭಾಗ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಆಸನದ ಹೊರಗಡೆ ಬನ್ನಿ. ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸವನ್ನು ಮಾಡೋಣ. ಈಗ ಎಡಗಾಲನ್ನ ಮಡಿಸ್ಕೊಂಡು ಬಲಗಾಲನ ಹಿಮ್ಮಡಿ ಮೇಲೆ ಇಟ್ಕೊಳ್ಳಿ. ಒಂದು ಹಸ್ತ ನೆಲಕ್ಕೆ ಕೂರ್ಕೊಂಡು ಒಂದು ಪಕ್ಕಕ್ಕೆ ಹೊರಳ್ಕೊಂಡು ಕಾಲನ್ನ ಮಡಿಸ್ಕೊಳ್ಳಿ. ಮೊದಲು ನಾವು ಏನೇನು ಅಭ್ಯಾಸದಲ್ಲಿ ಏನೇನು ನಾವು ಏನೇನು ಅಂಶಗಳ ಕಡೆ ಗಮನ ಹರಿಸಿದ್ವೋ ಅದೇ ಅಂಶಗಳನ್ನು ಪಾಲಿಸ್ಕೊಂಡು ಅಭ್ಯಾಸಕ್ಕೆ ಹೋಗಬೇಕು. ಅನಂತರ ಬಲಗೈನ ಮುಂದಕ್ಕೆ ತಗೊಂಡು ಬಲಗೈಯಿಂದ ಬಲಗಾಲನ್ನ ಬಳಸ್ಕೊಂಡು ಹಣೆ ಅಥವಾ ಗಲ್ಲದ ಭಾಗವನ್ನು ಹಿಮ್ಮಡಿಗೆ ತಾಗಿಸೋ ಪ್ರಯತ್ನ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಈಗ ಮುಂದಿನ ಅಭ್ಯಾಸದ ಹೆಸರು ಬಂದು ಏಕಪಾದ ಹಾಲಾಸನ ಅಂತ. ಅಭ್ಯಾಸವನ್ನು ಒಮ್ಮೆ ನೋಡಿಕೊಳ್ಳಿ. ಇದರಲ್ಲಿ ಮತ್ತೆ ನೀವು ಮ್ಯಾಟ್ ಮುಂಭಾಗಕ್ಕೆ ಬರಬೇಕು. ನಾವು ಕಳೆದ ತರಗತಿಯಲ್ಲಿ ಹಲಾಸನ ಮಾಡೋದಲ್ಲ, ಆ ಹಲಾಸನಕ್ಕೆ ಹೋಗಿ ಒಂದು ಕಾಲನ್ನು ಮೇಲೆ ಕೆತ್ತೀವಿ. ಇದನ್ನ ಏಕಪಾದ ಹಲಾಸನ ಅಂತ ಕರೆಯಲಾಗುತ್ತೆ. ಈಗ ಅಭ್ಯಾಸ ಒಂದ್ಸರಿ ಮಾಡಿ ತೋರಿಸ್ತೀನಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಬೇಕು. ಮ್ಯಾಟ್ ಮುಂಭಾಗದಲ್ಲಿ ಮಲ್ಕೊಳ್ಳಿ. ನಂತರ ಎರಡು ಕಾಲು ಮಾಡಿಸ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹೇಗೆ ಅಭ್ಯಾಸಕ್ಕೆ ಹೋಗೋಕ್ಕಾಗುತ್ತೋ ಆ ರೀತಿ ನೀವು ಅಭ್ಯಾಸಕ್ಕೆ ಹೋಗ್ಬೋದು. ಸೊಂಟದ ಪಕ್ಕ ಹಸ್ತ ಹುರ್ಕೊಂಡು ನಿಧಾನವಾಗಿ ಸೊಂಟವನ್ನು ಮೇಲೆ ಕೆತ್ಕೊಂಡು ಸಾಧ್ಯ ಆದರೆ ಕಾಲಿನ ಬೆರಳುಗಳನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮೊಳಕೈಗಳನ್ನ ಹತ್ತಿರ ತಗೊಂಡು ಇದಾದ ನಂತರ ಸೊಂಟವನ್ನು ತಳ್ಕೊಂಡು ಒಂದು ಕಾಲನ್ನ ಮಾತ್ರ ಮೇಲೆ ಕೆತ್ತಬೇಕೀಗ. ಈ ರೀತಿ ಸ್ಥಿತಿ ಬರಬೇಕು. 20 ಅಂಕಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮತ್ತೆ 20 ಅಂಕಿ. ಈಗ ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಸೊಂಟದ ಪಕ್ಕ ಹಸ್ತಗಳನ್ನು ಊರ್ಕೊಳ್ಳಿ. ನಿಧಾನವಾಗಿ ಪಾದಗಳನ್ನು ಮೇಲೆ ಕೆತ್ತಿ ಹಸ್ತ ಊರ್ತಾ ನಿಧಾನವಾಗಿ ಹಿಂದಕ್ಕೆ ಹೋಗಬೇಕು. ಮೊದಲು ಹಲಾಸನ ಸ್ಥಿತಿಗೆ ಹೋಗಿ ಅನಂತರ ನಿಧಾನವಾಗಿ ಬಲಗಾಲನ ಮಾತ್ರ ಮೇಲೆ ಕೆತ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1 2
3 4 5 6 7 8 9 10 11 12 13 14 15 16 17 18 19 20. ಹಾಗೆ ಹೊರಗಡೆ ಬನ್ನಿ. ವಿಶ್ರಾಂತಿ. ದೇಹವನ್ನು ವಿಶ್ರಾಂತಗೊಳಿಸಿ ಈಗ ಎಡಗಾಲಿನ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಹಲಾಸನಕ್ಕೆ ಹೋಗಬೇಕು. ಮತ್ತು ಹಸ್ತಗಳನ್ನು ಊರ್ತಾ ನಿಧಾನವಾಗಿ ಹಲಾಸನ ಸ್ಥಿತಿಗೆ. ಮತ್ತು ನಿಧಾನವಾಗಿ ಎಡಗಾಲಿನ ಮೇಲೆ ಕೆತ್ಕೊಳ್ಳಿ. ಸ್ಥಿತಿಯಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಆಸನದ ಹೊರಗಡೆ ಬನ್ನಿ. ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ಮ್ಯಾಟ್ ಮೇಲೆ ಮಲ್ಕೊಳ್ಬೇಕು. ಈಗ ನಿಧಾನವಾಗಿ ನಿಮ್ಮ ಸೊಂಟದ ಪಕ್ಕ ಹಸ್ತಗಳನ್ನು ಊರಿ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಬೇಕು. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 ಸೊಂಟ ಮೇಲೆ ಕೆತ್ತಾ ಇರಬೇಕು. 14 15 16 17 18 19 20. ಸೊಂಟದ ಭಾಗ ಕೆಳಗಡೆ ಇಳಿಸಿ. ಹಾಗೆ ನಿಧಾನವಾಗಿ ಎರಡೂ ಕೈಗಳನ್ನು ಭುಜಸಮಾಂತರವಾಗಿ ಚಾಚಿ ಎರಡೂ ಕಾಲುಗಳನ್ನು ಮಡಚಿಕೊಳ್ಳಿ. ಮರ್ಕಟಾಸನ. 1 ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ ಕತ್ತನ ಎಡಗಡೆಗೆ. 2 ಕಾಲನ್ನು ಎಡಪಕ್ಕಕ್ಕೆ, ಕತ್ತನ ಬಲಪಕ್ಕಕ್ಕೆ. 3 4 5 6 7 8 9 10. ಈಗ ನಿಧಾನವಾಗಿ ಕಾಲುಗಳನ್ನು ಚಾಚಿಕೊಳ್ಳಿ. ಈಗ ಶವಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಕಾಲುಗಳ ಮಧ್ಯೆ ಅಂತರ ಇರಲಿ. ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಬೇಕು. ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿರಿ. ಇಡೀ ದೇಹವನ್ನು ಸಂಪೂರ್ಣ ಹಗುರ ಮಾಡಿಕೊಳ್ಳಿ. ದೇಹದ ಯಾವುದೇ ಸ್ನಾಯುವಿನ ಮೇಲೆ ಯಾವುದೇ ಹಿಡಿತ ಬೇಡ. ನಿಮ್ಮ ಉಸಿರಾಟವೂ ಸಹ ತನ್ನ ಪಾಡಿಗೆ ನಡೀತಾ ಇರಬೇಕು. ದೇಹದ ಎಲ್ಲ ಸ್ನಾಯುಗಳನ್ನು ಸಂಪೂರ್ಣವಾಗಿ ಸಡಿಲ ಮಾಡಿಕೊಳ್ಳಿ. ನಿಮ್ಮ ಕಾಲುಗಳು, ಕೈಗಳು,
ಬೆನ್ನಿನ ಭಾಗ, ತಲೆಯ ಭಾಗ ಹಾಗೂ ಸಂಪೂರ್ಣ ದೇಹವನ್ನು ಸಡಿಲ ಮಾಡಿಕೊಂಡು ವಿಶ್ರಾಂತಿಯನ್ನು ಕೊಡಬೇಕು. ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಈಗ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ ಕೇವಲ ಉಸಿರಿನ ಚಲನೆಯ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಬೇಕು. ಈಗ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈಗ ಹಂತ ಹಂತವಾಗಿ ಶವಾಸನದಿಂದ ಹೊರಬರೋಣ. ಅತ್ಯಂತ ಜಾಗೃತಿಯಿಂದ ನಿಮ್ಮ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟು, ಎರಡೂ ಕೈಗಳು, ಕತ್ತನ್ನು ಮಾತ್ರ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆ ಹಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆ ಭಾಗದ ಮೇಲೆ ಇಡಿ. ಎಡಗಾಲನ್ನು ಮಡಿಸ್ಕೊಂಡು ಎಡಪಾದ ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ಇದೇ ಭಾಗದ ಮುಂದೆ ಎಡಹಸ್ತವನ್ನು ನೆಲದ ಮೇಲೆ ಒತ್ತಿ ಬಲಮೊಳಕೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆಯಲ್ಲಿ ಕಣ್ಣನ್ನು ಮುಚ್ಚಿ ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಹಾಗೆ ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಬೇಕು. ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಸಾಧ್ಯ ಆದರೆ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಪಾಮಿಂಗ್ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಕ್ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳ ದರ್ಶನ, ಹಸ್ತಗಳನ್ನು ನೋಡಿ. ಎಲ್ಲರೂ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು 30 ತರಗತಿ ಮುಗಿದಿದೆ. ಮತ್ತು ಯಾರಿಗಾದರೂ ಏನಾದರೂ ಅಭ್ಯಾಸದಲ್ಲಿ ಏನಾದರೂ ಸಂದೇಹಗಳಿತ್ತು ಅಂದರೆ ಕಮೆಂಟ್ನಲ್ಲಿ ಬರೆದು ಹಾಕಿ. ಮತ್ತು ಏನೇ ಅಭ್ಯಾಸ ಅಥವಾ ಇನ್ನಷ್ಟು ಚೆನ್ನಾಗಿ ವಿಡಿಯೋಗಳು ರೂಪುಗೊಳ್ಳೋದಕ್ಕೆ ಏನಾದರೂ ಸಲಹೆಗಳಿದ್ರೂ ಸಹ ಕಮೆಂಟ್ನಲ್ಲಿ ಹಾಕಿರಿ. ಮತ್ತು ಸ್ವಲ್ಪ ತಡವಾಗ್ಬೋದು, ಆದರೂ ನಾನು ನಿಮಗೆ ಪ್ರತಿಕ್ರಿಯೆಗಳನ್ನು ಕೊಡ್ತೇನೆ. ಸೊ ನಿಮ್ಮ ದಿನ ಹರ್ಷದಾಯಕವಾಗಿರಲಿ. ಎಲ್ಲವೂ ಶುಭವಾಗಲಿ. ಧನ್ಯವಾದಗಳು.